ಏನ ಜ್ವರ ಬಡ್ದ ಥರ ನಿಂತಿದ್ದೀರಾ? ಅವಾಗಿಂದ ಏನೋ ಕರಿತಿದ್ದಲ್ರ ಅಣ್ಣ 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 ಅಂತ. ನೋಡ್ರಪ್ಪ, ನಿಮ್ಗೆಲ್ಲ ಒಂದು ವಿಷಯ ಹೇಳ್ತೀನಿ. ನಾನು ಸರಿಯಿಲ್ಲ ಕಣ್ರು. ಮೆಂಟು ನನ್ನ ಮಗ, ತಿಕ್ಲು ನನ್ನ ಮಗ. ಒಂದು ರೇಂಜಿಗೆ ಹೇಳಬೇಕು ಅಂದರೆ ಒಂಥರ ರೌಡಿ. ಇನ್ನೊಂದು ಸಲ ಹುಡುಗಿ ಅಕ್ಕಪಕ್ಕ ಏನಾದರೂ ಸುಳಿದ್ರೆ ಅವ್ರ ಮನೆ ರೋಡ್ ಹತ್ರನ ಅಥವಾ 1 ಕಿಲೋಮೀಟ್ರ್ ರೇಡಿಯಸ್ಸು ಸುತ್ತಮುತ್ತ ಎಲ್ಲಾರ ಕಾಣಿಸ್ಕೊಂಡ್ರೆ ನಾನು ಸಿಕ್ದಲ್ಲಿ ಹೊಡಿತಾ ಇರ್ತೀನಿ. ಮನೆ ನುಗ್ಗಿ ಹೊಡಿತೀನಿ. ನಿಮ್ಮ ಅಪ್ಪ ಇರಲಿ ನಿಮ್ಮ ಅಮ್ಮ ಇರಲಿ ಎಳಕಮಾನು ಹೊಡಿತೀನಿ. ನಿಮ್ಮ ಡೌಗಳ ಜೊತೆ ಮಾತಾಡ್ತಿದ್ರೆ ಚೆಡ್ಡಿ ಬಿಚ್ಚು ಹೊಡಿತೀನಿ. ಹೇಳಿದ್ನಲ್ಲ ಮೊದಲೇ ಮೆಂಟ್ಲು ಅಂತ. ಬರೀ ಹೊಡೆಯೋದಲ್ಲ, ಫೋಟೋ ತಗೊಂಡು ನಿಮ್ಮ ಏರಿಯಾದಲ್ಲಿ ದೊಡ್ಡ ಬ್ಯಾನರ್ ಹಾಕಿಸ್ತೀನಿ. ನಿಮ್ಮ ಏರಿಯಾದಲ್ಲಿ ನಿಂದು ಹಾಕಿಸ್ತೀನಿ ಕಣ. ಅದ್ರ ಜೊತೆಗೆ ಶುಭ ಕೋರುವವರು ಎಂತ ನಿಮ್ಮ ಪ್ರೀತಿ ಅಂತ ನಿಮ್ಮ ತಂದೆ ತಾಯಿ ಫೋಟೋನೂ ಹಾಕ್ತೀನಿ. ಇವೆಲ್ಲ ಬೇಕೇನ್ರ? ಪಾಪ ನಿಮ್ಮಿಂದ ನಿಮ್ಮ ಅಪ್ಪ ಅಮ್ಮನ ಮರ್ಯಾದೆ ಹಾಳಾಗ. ಇದೇ ಲಾಸ್ಟ್ ವಾರ್ನಿಂಗು ಹೇಳ್ತಾ ಇದ್ದೀನಿ, ಗೊತ್ತಲ್ಲ? ಪ್ಲೀಸ್ ಸರ್, ಬೇಡ ಸರ್, ನಿಮ್ಮ ಕೈ ಮುಗಿತೀನಿ ಸರ್. ಇನ್ನೊಂದ್ಸರಿ ಅವ್ರ ತಂಟೆಗೆ ಹೋಗಲ್ಲ ಸರ್. ಬಿಟ್ಬಿಡಿ ಸರ್, ಇದೊಂದ್ಸಲ ಬಿಟ್ಬಿಡಿ ಸರ್. ನಿಜವಾಗ್ಲೂ ಸರ್, ಹೋಗಲ್ಲ. ಹೋಗೋಣ ಬಾಯ್ಸ್. ಇನ್ನೊಂದು ವಿಚಾರ ನನಪ್ಪ, ಅವಾಗಿಂದ ಅಣ್ಣ ಇಲ್ಲ ಅದು ಇದು ಅಂತ ಹೇಳ್ತಾ ಇದ್ರಲ್ಲ, ಅವಳಿಗೆ ಅಣ್ಣ ಇದ್ದಾನಪ್ಪ. ನೆಕ್ಸ್ಟ್ ಟೈಮ್ ಅವಳ ಹತ್ರ ನೋಟ್ ಮುಗಿಸ್ಕೊಳಕ್ಕೆ ಹೋಗ್ಬೇಕಾದ್ರೂ ಅಣ್ಣ ಪರ್ಮಿಷನ್ ಕೇಳ್ಕೊಂಡೇ ಹೋಗ್ಬೇಕು. ಎಲ್ಲ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಹೋಗ್ತೀರಾ? ಗಂಟೆ ಹೊಡಿಲ್ಲ. ಥ್ಯಾಂಕ್ ಯು. ನೋಡ್ಬವ್ಯ, ಕಾಲೇಜಲ್ಲಿ ಈ ಥರ ರ್ಯಾಗ್ ಮಾಡೋದು ಸಹಜನೇ. ಆದರೆ ಈ ಥರ ಎಲ್ಲ ಏನಾರು ಆಗಿ ಕಿರಿಕಾದ್ರೆ ನಿನ್ನ ತಲೆ ಕೆಡ್ಸ್ಕೊಂಬೇಡ, ಭಯ ಪಡಬೇಡ. ನಿನ್ಗೆ ಏನು ಮಾಡೋಕ್ಕೂ ತೋರಿಸ್ಲಿಲ್ಲ ಅಂದರೆ ನನ್ನ ನಂಬರ್ಗೆ ಒಂದು ಕಾಲ್ ಮಾಡು. ಅಣ್ಣ ಇಲ್ಲ ಅಂತ ಚಿಂತೆ ಮಾಡಬೇಡ, ನಾನಿದ್ದೀನಿ. ನೋಡು, ರೋಡಲ್ಲಿ ಈ ಥರ ಭಯ ಪಡ್ಕೊಂಡು ನಿಂತ್ಕೊಬಾರ್ದು. ನೀನು ಭಯ ಪಟ್ಟಷ್ಟು ಅವ್ರು ಹಾರಾಡ್ತಾರೆ. ನಾ ಆಟಮ್ಮ ಅಂದ್ಕೊಂಡಿದ್ದೆ, ನೀನು ಬಿಜ್ಲಿ ಪಟಾಕಿ ಥರ ಆಡ್ತಿದ್ಯಾ. ಸರಿ, ತಲೆ ಕೆಡ್ಸ್ಕೊಂಬೇಡ. ಏನೇ ಆದರೂ ಒಂದು ಫೋನ್ ಕಾಲ್ ಮಾಡು, ನಾನು ವಾಂಚ್ತೀನಿ. ಆರಾಮಾಗೋಡು. ಓಂ ಸುಜ್ಯೋತಿ ದೀಪ ಕಲ್ಯಾಣಿ ಆರೋಗ್ಯಂ ಸುಖ ಸಂಪದ ಮನಃಶೋಕ ವಿನಾಶಾಯ ದೀಪಲಕ್ಷ್ಮೋಸ್ತೆ ಭೂದೇವಿ ದೇವಿ ಉಪಸ್ಥಂ ಕರ್ಮಸಾಕ್ಷಿ ಜ್ಞಾತ ಯಾಗಮಾಸಂ ಸಸ್ತಂಸ್ತ ಭವಾಹ ದೀಪಂ ಜ್ಯೋತಿ ಬ್ರಹ್ಮ ದೀಪಂ ಜ್ಯೋತಿನಾಥನ ದೀಪಯ ದೀಪಾಪಾನಿ ಪೂಜಾ ದೀಪಮಸ್ತೆ ದೀಪಂ ಪ್ರಜ್ವಾಲ್ಯಾಹ ದೀಪದ ಮೇಲೆ ಹಾಕ್ಬಿಡಂಗೆ ದೀಪಂ ಪ್ರಜ್ವಾಲ್ಯಾಹ ಆಗಮಾತಂ ದೇವಾನಾಂ ಕರ್ಮಸಾಕ್ಷಾಂ ಕವೇ ಘಂಟಾಂ ತಥಾ ಹಾಲಾತ್ ಇತಿ ಮಂತ್ರೇಣ ಘಂಟಾದಂ ಕೃತ್ವಾ ನೆಲ ಮುಟ್ಕೊಡಿ ಎರಡು ಕೈಲು अपसर्पन्ते भूता ये भूता संस्थाः ये भूत अग्निते शिश्वाग्नयापकामन्त भूता च सर्वे देववाकाः ಏನೋ ನಿಂದು ತಲೆ ಹರಟೆ? ಪೂಜೆ ನಡೀತಾ ಇದೆ ಅಲ್ಲಿ, ಎಲ್ಲರ ಮಧ್ಯೆ ಕೂತ್ಕೊಂಡು ನನ್ನ ಮೇಲೆ ಹೂ ಆಗ್ತಿದ್ಯಾ? ಪೂಜೆ ಟೈಮಲ್ಲಿ ಹೂವು ಏರಿಸೋದು ಸಹಜ ಅಲ್ವೇ? ಅದಲ್ಲ ನಾನು ಹೇಳಿದ್ದು. ನಾನು ಏನು ಹೇಳ್ತಿದ್ದೀನಿ ಅಂತ ನಿನಗೂ ಚೆನ್ನಾಗಿ ಗೊತ್ತು. ನೋಡು, ಸುಮ್ಮನೆ ಜೋಕರ್ ಮಾಡ್ಕೊಂಡು ಇಲ್ಲಿ ನಿಂತ್ಕೊಳ್ಬೇಡ. ಪೂಜೆ ಟೈಮಲ್ಲಿ ಹೂವೆಲ್ಲ ಹಾಕೋದು ನಿನಗೆ ಜೋಕ? ಕೃಷ್ಣ, ನೋಡು, ಮುಚ್ಕೊಂಡಿದ್ರೆ ಸರಿ,
ನಿನಗೆ ಎಲ್ಲ ಹೇಳ್ಬಿಟ್ಟಿದ್ದೀನಿ. ನನಗೆ ನಿನ್ನ ಮೇಲೆ ಯಾವುದೇ ರೀತಿ ಭಾವನೆ ಇಲ್ಲ. ನನಗೆ ಇದೆಲ್ಲ ಇಷ್ಟ ಆಗಲ್ಲ ಕೃಷ್ಣ. ನೀನು ಹೇಳಿದೆಲ್ಲ ಕೇಳೋದು ನನಗೆ ಇಷ್ಟ ಇಲ್ಲ. ನಿನಗೆ ಕನ್ನಡ ಅರ್ಥ ಆಗುತ್ತೆ ತಾನೆ? ಈ ಚಾಪ್ಟರ್ನ ಇಲ್ಲೇ ಕ್ಲೋಸ್ ಮಾಡಿದ್ರೆ ಒಳ್ಳೇದು. ಇದ್ರ ಬಗ್ಗೆ ನನಗೆ ಜಾಸ್ತಿ ಮಾತಾಡೋಕ್ಕೆ ಇಷ್ಟ ಇಲ್ಲ. ಇದ್ರ ಬಗ್ಗೆ ಯೋಚನೆ ಮಾಡೋಕ್ಕೂ ಇಷ್ಟ ಇಲ್ಲ ನನಗೆ. ನಮ್ಮಿಬ್ಬರ ಮಧ್ಯೆ ಇದು ಯಾವುದೂ ನಡೆಯೋದು ಇಲ್ಲ. ಈ ಎರಡು ಹುಡುದಿರಂಗೆ ಪಡ ಪಟ ಪಡ ಪಡ ಅಂತ ಮಾತಾಡ್ತಿದ್ಯಲ್ಲೇ, ಸಖತ್ತಾಗಿ ಬೈತೀಯ. ಇದನ್ನೆಲ್ಲ ನಾನು ಮಿಸ್ ಮಾಡ್ಕೊಳಕ್ಕಾಗತ್ತಾ? ದಡ್ಡಿ ನೀನು. ನನ್ನ ಲೈಫ್ ಚಾಪ್ಟರ್ನ ಇದರಿಂದ ಶುರು ಮಾಡಬೇಕು ಅಂತ ಪ್ಲ್ಯಾನ್ ಹಾಕಿದ್ದೀನಿ. ಕೃಷ್ಣ, ಏಯ್ ಇರೋ ನಿನಗೆ ಎಲ್ಲ ಚಾಯ್ಸು ಇದೆ. ನಿನ್ನ ಲೈಫು, ನೀನು ನನ್ನನ್ನು ಪ್ರೀತಿ ಮಾಡಬೇಕಾ ಬೇಡವೋ ಅನ್ನೋ ಅಧಿಕಾರ ಎಲ್ಲ ನಿನಗಿದೆ. ಅದ್ರ ಮೇಲೆ ನನಗೆ ಫುಲ್ ಗೌರವ ಇದೆ. ಬಟ್ ನಾನು ನಿನ್ನ ಪ್ರೀತಿ ಮಾಡಬಾರ್ದು ಅನ್ನೋ ಹೇಳೋ ಅಧಿಕಾರ ನಿನಗಿಲ್ಲ. ಪ್ಲೀಸ್ ನೀನು ಆ ಗೌರವ ಇಟ್ಕೋಬೇಕು. ಅದು ನಮ್ಮ ಕಳಕಳಿಯ ಮನವಿ. ಈ ನಿನ್ನ ಹೃದಯದಿಂದ ನನ್ನ ಅಳಿಸಿ ಬಿಸಾಕು, ಪರವಾಗಿಲ್ಲ. ನಾನು ಮತ್ತೆ ಮತ್ತೆ ಏನಾರೋ ಒಂದು ಪ್ರಯತ್ನ ಪಡ್ತಾನೆ ಇರ್ತೀನಿ, ಏನಾರು ಬರೀತಾನೆ ಇರ್ತೀನಿ. ಯಾರಿಗೆ ಗೊತ್ತು, ನೀನು ನನ್ನನ್ನು ಇಷ್ಟಪಡ್ಬೋದು. ಓಹೋ, ಈ ಪ್ರೀತಿ ಒಂಥರ ಅಂಟ್ರೋಗ ಇದ್ದಂಗೆ. ಅದು ಯಾವಾಗ ಅಂಟ್ಕೊಳತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ. ನೋಡು, ಈ ಕೃಷ್ಣ ಈ ರುಕ್ಕನ ಪ್ರೀತಿ ಮಾಡದಿರೋ ದಿನ ಬರೋದೇ ಇಲ್ಲ. ಒಂದು ವೇಳೆ ಆ ದಿನ ಬಂದರೆ ಅವತ್ತು ಈ ಕೃಷ್ಣ ಇರಲ್ಲ ಅಂತ ಅರ್ಥ. गन्धोत्तमः आग्रह सर्वदेवानां रूपोऽयं वेदमावात् लक्ष्मी समे सत्तानन्दाभ्योन्नः योमाग्रापयामे दीपं दर्शयामि श्रीमातमध्ये परिमलपत्रपुष्पाणि समर्पयामि नैवेद्यार्थे प्रसादः भवति